ಜಿಲ್ಲಾ ಹಂತದಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕ್ ಲೆವೆಲ್ ಹಾಸ್ಪಿಟಲ್ಸು ಇದರಲ್ಲಿ ನಮಗೆ ಸುಮಾರು 2000 ಜನರಲ್ ವಾರ್ಡ್ ಬೆಡ್ಸ್ ರೆಡಿ ಇದ್ದಾವೆ. ಮತ್ತು 200 ICU ಬೆಡ್ಸ್ ರೆಡಿ ಇದೆ. 55 ವೆಂಟಿಲೇಟರ್ಸ್ ವರ್ಕಿಂಗ್ ಕಂಡೀಷನಲ್ಲಿ ಇದೆ. ಆಲ್ಮೋಸ್ಟ್ 257 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ವರ್ಕಿಂಗ್ ಕಂಡೀಷನಲ್ಲಿ ಇದೆ. ನಮ್ಮ ಜಿಲ್ಲೆ ಒಳಗಡೆ 14 ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಇದೆ. ಮತ್ತೆ ಆಕ್ಸಿಜನ್ ಇಸ್ ಪ್ರೊಡ್ಯೂಸ್ಡ್ ಅಟ್ ದ ರೇಟ್ ಆಫ್ 7000 ಲೀಟರ್ಸ್ ಪರ್ ಮಿನಿಟ್. ಸೊ ಆಲ್ 11 ಪ್ಲಾನ್ಸ್ ಆರ್ ವರ್ಕಿಂಗ್. ಇದಿಲ್ಲದೆ ನಮ್ಮಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಮತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೂಡ ಸುಮಾರು 2000 ಜನರಲ್ ಬೆಡ್ಸ್ ಮತ್ತೆ 200 ICU ಬೆಡ್ಸ್ ಕೂಡ ರೆಡಿ ಇದೆ. ಮತ್ತೆ ಎಲ್ಲ ಡಾಕ್ಟರ್ಸ್ ನರ್ಸಸ್ ಎಲ್ಲರೂ ಕೂಡ ತಯಾರಿದ್ದೀವಿ. RT-PCR ಟೆಸ್ಟಿಂಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಸುಮಾರು ಒಂದು 400 ಟೆಸ್ಟ್ ಪರ್ ಡೇ ಮಾಡುವ ಸಾಮರ್ಥ್ಯ ಇದೆ. ಅದು ಕೂಡ ಈಗ ಕ್ಯಾಲಿಬ್ರೇಷನ್ಗೆ ನಾವು ಹೇಳಿದೀವಿ. ಇವತ್ತೇ ಅದನ್ನು ಆಗುತ್ತೆ. ಮತ್ತೆ ಒಂದು 2-3 ಡೇಸ್ ಒಳಗಡೆ ನಮ್ಮ ಜಿಲ್ಲೆ ಒಳಗಡೆನೆ ಟೆಸ್ಟಿಂಗ್ ಮಾಡಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದೀವಿ. ಈಗ ಟ್ರೀಟ್ಮೆಂಟ್ ಅಂತ ಹೇಳಬೇಕಾದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟೇ ಮಾಡಬೇಕು ಅಂತ ಎಲ್ಲ ಡಾಕ್ಟರ್ಸ್ಗೂ ಕೂಡ ಡೈರೆಕ್ಷನ್ಸ್ ಬಂದಿದೆ. ಸೊ ಹೇಗೆ ಅವರು ಸಿಂಪ್ಟಮ್ಸ್ ಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ನಮ್ಮ PHC ಅಲ್ಲಿ ಕೂಡ ಎಲ್ಲ ಮೆಡಿಸಿನ್ಸ್ ಔಷಧಿಗಳು ಮತ್ತೆ ಟೆಸ್ಟಿಂಗ್ ಮಾಡಲಿಕ್ಕೆ ಏನೇನು ಡಿವೈಸಸ್ ಬೇಕು ವಯಲ್ಸ್ ಎಲ್ಲ ಕೂಡ ರೆಡಿಯಾಗಿ ನಾವು ಇಟ್ಕೊಂಡಿದ್ದೀವಿ. ಸೊ ಸಾರ್ವಜನಿಕರಲ್ಲಿ ನಿಮಗೆ ಏನಾದರೂ ಕಾಫ್ ಕೋಲ್ಡ್ ಸಿಂಪ್ಟಮ್ಸ್ ಇದ್ರೆ ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ ಮತ್ತೆ ಬೇಸಿಕ್ ಈ ಹ್ಯಾಂಡ್ ವಾಷಿಂಗು ಇದೆಲ್ಲ ತಾವೆಲ್ಲ ಕೂಡ ಪಾಲನೆ ಮಾಡಬೇಕು. ಅಂಡ್ ಮೋಸ್ಟ್ಲಿ ಪ್ರೆಗ್ನೆಂಟ್ ಅಂಡ್ ಕೋಮಾರ್ಬಿಡ್ ಇರುವವರು ಸ್ವಲ್ಪ ಜನ ಹೆಚ್ಚು ಸೇರುವ ಸ್ಥಳಗಳನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು. ಸೊ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಿದ್ಧತೆಗಳು ಮಾಡಿದ್ದೀವಿ. ಯಾರು ಕೂಡ ಆತಂಕ ಪಡುವ ಒಂದು ಅವಶ್ಯಕತೆ ಇಲ್ಲ. ಈಗ ಏನು ಒಂದು 14 ಜನಕ್ಕೆ ಪಾಸಿಟಿವ್ ಬಂದಿದೆ, ಅವ್ರದ್ದು ಕೂಡ ನಾವು ಐಸೋಲೇಷನ್ ಮಾಡೋಕ್ಕೆ ಹೇಳಿದೀವಿ. ಅವ್ರ ಮನೆಯಲ್ಲಿನೇ ಇರಕ್ಕೆ ಹೇಳಿದೀವಿ. ಮತ್ತೆ ಅವರು ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗೆ ಅವ್ರಿಗೇನಾದ್ರೂ ಮತ್ತೆ ಸಿಂಪ್ಟಮ್ಸ್ ಬಂದ್ರೆ ಇಮಿಡಿಯೇಟ್ ಅವರು ಕೂಡ ಟೆಸ್ಟಿಂಗ್ ಮಾಡಿ ಟ್ರೀಟ್ಮೆಂಟ್ ಕೂಡ ನಾವು ಕೊಡ್ತೀವಿ ಅನ್ನೋ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.